ನಿಗಮ ಮಂಡಳಿ ಪಟ್ಟಿ ಇವತ್ತೇ ಘೋಷಣೆಯಾಗೋದು ಫಿಕ್ಸ್. ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಇವತ್ತು ಮಧ್ಯಾಹ್ನವೇ ನಿಗಮ ಮಂಡಳಿ ಪಟ್ಟಿ ಪ್ರಕಟ. ಮಧ್ಯಾಹ್ನ 1 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಬಹಳ ದಿನಗಳಿಂದ ಪೆಂಡಿಂಗ್ ಇರುವಂತಹ ನಿಗಮ ಮಂಡಳಿ ವಿಚಾರ ಇವತ್ತೇ ಹಾಗಿದ್ರೆ ಘೋಷಣೆಯಾಗತ್ತಾ, ಪಟ್ಟಿ ಪ್ರಕಟ ಆಗತ್ತಾ? ಇವತ್ತು ಮಧ್ಯಾಹ್ನವೇ ನಿಗಮ ಮಂಡಳಿ ಪಟ್ಟಿ ಪ್ರಕಟ. ನಿನ್ನೆ ರಾತ್ರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಈಗ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಚರ್ಚಿಸಿ ನಿಗಮ ಮಂಡಳಿ ಪಟ್ಟಿಯನ್ನ ಪ್ರಕಟಗೊಳಿಸಲಿದ್ದು 37 ಶಾಸಕರ ಫೈನಲ್ ಲಿಸ್ಟ್ ಹೈಕಮಾಂಡ್ಗೆ ರವಾನೆಯಾಗಿದೆ. 2-3 ಬಾರಿ ಗೆದ್ದಂತಹ ಶಾಸಕರೇನಿದ್ದಾರೆ ಅವರಿಗೆ ಈಗ ನಿಗಮ ಭಾಗ್ಯ. 2ನೇ ಪಟ್ಟಿಯಲ್ಲಿ ಕಾರ್ಯಕರ್ತರು ಮತ್ತು ಇನ್ನಿತರ ಮುಖಂಡರಿಗೆ ಅವಕಾಶ ಅಂತ ಹೇಳಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನ ಪಟ್ಟಿ ಪ್ರಕಟ ಆಗುವ ನಿರೀಕ್ಷೆ ಇದೆ. ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಬಹಳ ದಿನಗಳಿಂದ ಪೆಂಡಿಂಗ್ ಇರುವಂತಹ ವಿಚಾರ ನಿಗಮ ಮಂಡಳಿ, ಹಾಗಿದ್ರೆ ಇವತ್ತೇ ಪಟ್ಟಿ ಪ್ರಕಟ ಆಗತ್ತಾ? ಅವಕಾಶಗಳು ಯಾರ್ಯಾರಿಗೆ ಅನ್ನೋದ್ರ ಬಗ್ಗೆ ಇವತ್ತೇ ಎಲ್ಲವೂ ಕೂಡ ಬಹಿರಂಗ ಆಗಲಿದೆಯಾ, ಹೇಗೆ ಅಂತ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರತಿಮಾ, ಈ ತನಕವೂ ಕೂಡ ಚರ್ಚೆ ಮಾಡಿ, ಅಂದ್ರೆ ನಿನ್ನೆ ಸೌಹಾರ್ದಯುತ ಭೇಟಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಂಸತ್ ಭವನದಲ್ಲಿ ಭೇಟಿಯಾಗಿದ್ರು ಸಿದ್ದರಾಮಯ್ಯನವರು. ಆಗ ಒಂದಷ್ಟು ಮಾತುಕತೆ ಕೂಡ ಆಗಿತ್ತು. ನೀವು ಎಲ್ಲವನ್ನ ಪಟ್ಟಿ ಮಾಡಿ ಕಳಿಸ್ಕೊಡಿ ಅನ್ನುವಂಥದ್ನ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಡರಾತ್ರಿ 3 ಜನ, ಅಂದ್ರೆ ಸಿಎಂ, ಡಿಸಿಎಂ ಮತ್ತೆ ಸುರ್ಜೇವಾಲಾ ಅವರು, ಕರ್ನಾಟಕದ ಉಸ್ತುವಾರಿ, ಈ 3 ಜನ ಕುತ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡಿ, ಜೊತೆಗೆ ಅಳುದು ತೂಗಿ ಯಾರಿಗೆ ಬೇಕು, ಯಾರಿಗೆ ಕೊಡಬಹುದು, ಯಾರಿಗೆ ಕೊಡಬಾರದು ಅನ್ನುವಂಥದ್ದು, ಅದಕ್ಕೊಂದಷ್ಟು ಮಾನದಂಡಗಳನ್ನು ಕೂಡ, ಅಂದ್ರೆ ಒಂದು ಕ್ರೈಟೀರಿಯಾಗಳನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ರು. 1ನೇ ಬಾರಿ ಆದವರಿಗೆ ಇಲ್ಲ, ಅಥವಾ 2ನೇ ಬಾರಿ ಆದವರಿಗೆ ಯಾವ ನಿಗಮ ಕೊಡಬಹುದು, 3ನೇ ಬಾರಿ ಆದವರಿಗೆ ಯಾವ ನಿಗಮ ಕೊಡಬಹುದು. ಹೆಚ್ಚು ಕಡಿಮೆ ಒಂದು 106 ನಿಗಮ ಮಂಡಳಿ, ಅಕಾಡೆಮಿ, ಇಂಥವು ಏನು ಆಯೋಗಗಳು ಇವೆ. ಅವ್ರಿಗೆ ಅಲ್ಲಿ ಇದನ್ನ ತುಂಬಬಹುದು. ಅದನ್ನ ಹೊರತಾಗಿ ಈಗ ರಾಜಕೀಯ ಕಾರ್ಯದರ್ಶಿ ಅಂತೆ ಇಂಥವನ್ನೆಲ್ಲ ಮಾಡ್ಲಿಕ್ಕೆ ಒಂದು 4ರಿಂದ 5 ಜನಕ್ಕೆ ಅವಕಾಶ ಇದೆ. ಅಂದ್ರೆ ಒಂದು 110 ಜನಕ್ಕೆ ಅಕಾಮಿಡೇಟ್ ಮಾಡ್ಬೋದು ಅನ್ನುವಂತ ಒಂದು ನೀಲ ನಕ್ಷೆಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆದ್ರೆ ಈಗ ಶಾಸಕರಿಗೆ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದು ಒಂದು 37 ಮಂದಿಯ ಫೈನಲ್ ಲೀಸ್ಟ್ ಅನ್ನ ಫೈನಲ್ ಮಾಡ್ಕೊಂಡಿದ್ದಾರೆ. ಇದು ಏನೋ ಒಂದು ಸುತ್ತು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗಿದೆ. ಈಗ ಉಳಿದಿರುವಂತದ್ದು 2 ಸ್ಟೆಪ್ ಬಾಕಿ ಇರುವಂತದ್ದು. ಒಂದು ವೇಣುಗೋಪಾಲ್ ಅವರ ಜೊತೆ ಒಮ್ಮೆ ಚರ್ಚೆ ಆಗಬೇಕು, ಆನಂತರ ಅದು ಎಐಸಿಸಿ ಅಪ್ರೂವಲ್ಗೆ, ಅಂದ್ರೆ ಖರ್ಗೆ ಅವರ ಅಪ್ರೂವಲ್ಗೆ ಹೋಗ್ಬೇಕು ಅನ್ನುವಂಥದ್ದು. ಈ 2 ಸ್ಟೆಪ್ಗಳು ಬಾಕಿ ಇದೆ. ಈಗ ಮಧ್ಯಾಹ್ನ 1:30 ಹೊತ್ತಲ್ಲಿ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತು ಇಬ್ಬರು ನಾಯಕರು, ಅಂದ್ರೆ ಡಿಸಿಎಂ ಮತ್ತೆ ಸಿಎಂ ಇಬ್ಬರು ಕೂಡ ಅವ್ರನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ಅಲ್ಲಿ ಅಂತಿಮವಾಗಿ ಚರ್ಚೆ ಆಗುತ್ತೆ. ಬಹುತೇಕ ವೇಣುಗೋಪಾಲ್ ಅವ್ರನ್ನ ಅಲ್ಲಿಗೆ ಕರೆಸ್ಕೊಳ್ಬಹುದು ಅಥವಾ ಪ್ರತ್ಯೇಕವಾಗಿ ಭೇಟಿ ಆಗಬಹುದು. ಸೊ ಈ 2 ಅವಕಾಶಗಳಿರೋ ಕಾರಣಕ್ಕೆ ಇದೆಲ್ಲವನ್ನ ಮಾಡಿಕೊಂಡು ಇವತ್ತು ಬಹುತೇಕ ಅದಕ್ಕೆ ಅಂತಿಮ ಸ್ಪರ್ಶ ನೀಡುತ್ತಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇದ್ದಾವೆ. ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.